ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳ ಒಂದೆರಡು ಭಾವಾರ್ಥಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಕೃಪೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನ ಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನೆನಗುಂಟು. ಎಷ್ಟು ಅದ್ಭುತವಾಗಿ ಕವಯಿತ್ರಿ ಈ ವಚನಗಳನ್ನು ಬಿಂಬಿಸಿದ್ದಾರೆ ಅಂತಾದರೆ ನೋಡೋಣ ಅದರ ಭಾವಾರ್ಥ. ಮಾನವನಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಆಹಾರ, ನೀರು, ವಿಶ್ರಾಂತಿ ಹಾಗೂ ಇದರ ಸಂಗತಿ, ಇವರ ಬಗ್ಗೆ ಅಕ್ಕ ಮಹಾದೇವಿಯು ಇಲ್ಲಿ ಬಿಂಬಿಸುತ್ತಾಳೆ. ಏನು ಹೇಳಿದ್ದಾರೆ ಅಂದರೆ, ಹಸಿವಾದರೆ ಭಿಕ್ಷೆ ಬೇಡಿ ತಂದ ಅನ್ನವಿದೆ, ನೀರಡಿಕೆಯಾದರೆ ಕೆರೆಗಳಿವೆ, ಬಾವಿಗಳಿವೆ, ಹಳ್ಳಗಳಿವೆ, ವಿಶ್ರಾಂತಿ ಪಡೆಯಲು ಹಾಳಾದ ದೇವಾಲಯಗಳಿವೆ, ಚನ್ನ ಮಲ್ಲಿಕಾರ್ಜುನ ನೀನು ನನ್ನ ಜೊತೆಗಿರುವೆ, ಇನ್ನು ಹೆಚ್ಚಿಗೆ ಏನೂ ಬೇಡ ಎಂದಿದ್ದಾಳೆ ಅಕ್ಕ ಮಹಾದೇವಿ. ಅಂದರೆ ಮನುಷ್ಯನಿಗೆ ತನ್ನ ದೈನಂದಿನ ಅವಶ್ಯಕತೆಗಳಿಗೆ ಬೇಕಾದಂತಹ ಆಹಾರ, ನೀರು, ವಿಶ್ರಾಂತಿ ಹಾಗೂ ಸಾಂಗತ್ಯಗಳ ಬಗ್ಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಸಿವಾದರೆ ಭಿಕ್ಷೆ ಬೇಡಿ ಬಂದಂತಹ ಅನ್ನ ಸಿಗುತ್ತೆ, ನೀರಡಿಕೆ ಆದರೆ ಕೆರೆ ಬಾವಿ ಕಟ್ಟೆಗಳಿವೆ, ಹಳ್ಳ ತೊರೆಗಳಿವೆ, ವಿಶ್ರಾಂತಿ ಪಡೆಯಬೇಕೆಂದರೆ ಹಾಳಾದ ದೇವಾಲಯಗಳಿವೆ, ಹಾಗೂ ಚನ್ನಮಲ್ಲಿಕಾರ್ಜುನ ನನ್ನ ಜೊತೆಗೆ ನೀನಿರುವೆ, ನನಗಿನ್ನೇನು ಬೇಕು ಅಂತ ಹೇಳ್ತಾಳೆ. ಕಿಡಿ ಕಿಡಿ ಕೆದರಿದಡೆ ಎನಗೆ, ಹಸಿವು ತೃಷೆ ಅಡಗಿ ಕೊಂಬೆನು, ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನ ಕೆರೆದೆಂಬೆನು, ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು, ಚನ್ನ ಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು. ಎಷ್ಟು ಅದ್ಭುತವಾಗಿ ಇಲ್ಲಿ ಮಲ್ಲಿಕಾರ್ಜುನನ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅಂದರೆ, ಅಕ್ಕ ಮಹಾದೇವಿಯು ಏನೇ ಆಗಲಿ ಅದು ತನಗೆ ಒಳ್ಳೆಯದಕ್ಕಾಗಿ ಎಂದು ಹೇಳುತ್ತಾಳೆ. ಕಿಡಿ ಕಿಡಿ ಬೆಂಕಿಯು ಬಿದ್ದರೆ ಅದರಿಂದ ಹಸಿವು ಬಾಯಾರಿಕೆ ಹೋಗುವುದು ಎಂದು ತಿಳಿಯುವವನು, ಪರ್ವತವೂ ಮೈ ಮೇಲೆ ಬಿದ್ದರೆ ಹೂವು ಬಿದ್ದಂತೆ, ಆಕಾಶವು ಹರಿದು ಬಿದ್ದರೆ ಸ್ನಾನವಾದಂತೆ, ಅಂದರೆ ಆಕಾಶದ ಮಳೆ ಬಿದ್ದರೆ ಸ್ನಾನವಾದಂತೆ, ಹೇ ಚನ್ನ ಮಲ್ಲಿಕಾರ್ಜುನ ಎನ್ನ ತಲೆಯು ಕತ್ತರಿಸಿ ಬಿದ್ದರೆ ಪ್ರಾಣ ನಿನಗೆ ಅರ್ಪಿತ ಎಂದು ತಿಳಿಯುತ್ತೇನೆ ಎಂದಿದ್ದಾಳೆ. ಎಷ್ಟು ಅದ್ಭುತವಾಗಿ ತನ್ನಲ್ಲಿರುವ ಭಕ್ತಿಯನ್ನು ಚನ್ನಮಲ್ಲಿಕಾರ್ಜುನನಿಗೆ ತನ್ನ ಸಮರ್ಪಣಾ ಮನೋಭಾವವನ್ನು ಇಲ್ಲಿ ಬಿಂಬಿಸಿದ್ದಾರೆ. ಅಂದರೆ ಪರ್ವತವೇ ಮೈ ಮೇಲೆ ಬಿದ್ದರೆ ಅದು ಹೂ ಬಿದ್ದಂತೆ, ಆಕಾಶದಿಂದ ಮಳೆಯು ಬಿದ್ದರೆ ಅದು ಸ್ನಾನವಾದಂತೆ, ನನ್ನ ತಲೆ ಕತ್ತರಿಸಿ ಬಿದ್ದರೆ ಆ ತಲೆಯನ್ನು ನಿನಗೆ ನನ್ನ ಪ್ರಾಣವನ್ನು ಸಮರ್ಪಣೆ ಮಾಡುತ್ತೇನೆ ಅಂತ ಅಕ್ಕ ಮಹಾದೇವಿಯು ಇಲ್ಲಿ ವರ್ಣಿಸುತ್ತಾರೆ. ನೋಡಲ್ಲ ಸ್ನೇಹಿತರೆ, ಇದೊಂದು ಕಿರುವಚನಗಳ ಪರಿಚಯ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.